ಇಳಕಲ್ ನಗರದಲ್ಲಿ ಶಿವಶರಣ ಸಮಗಾರ ಹರಳೆಯ ವೃತ್ತ ಉದ್ಘಾಟಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್. ಇಳಕಲ್ ಶ್ರೀ ಶಿವಶರಣ ಸಮಗಾರ ಹರಳೆಯ ಸಮಾಜ ಸಂಘ ಇಳಕಲ್ ವತಿಯಿಂದ ಬಸ್ ನಿಲ್ದಾಣ ರಸ್ತೆಯಲ್ಲಿ ಶಿವಶರಣ ಸಮಗಾರ ಹರಳೆಯ ವೃತ್ತ ಉದ್ಘಾಟನೆಯನ್ನು ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರ್ ಹಾಗೂ ಇಳಕಲ್ ಡಾಕ್ಟರ್ ಗುರುಮಾಂತ ಸ್ವಾಮೀಜಿ ಅವರು ಉದ್ಘಾಟಿಸಿದರು. ಈ ಸಮಾರಂಭದಲ್ಲಿ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಶಿವಶರಣ ಸಮಗಾರ ಹರಳೆಯ ಸಮಾಜ ಸಂಘದ ಅಧ್ಯಕ್ಷರಾದ ಪರಶುರಾಮ್ ಮಧುರಮಕರ, ಶ್ರೀಶೈಲ್ ಹೊಸಮನಿ, ಯಲ್ಲಪ್ಪ ರಾಜಪುರ, ಪ್ರಭಾಕರ್ ವಿಜಾಪುರ್, ಸುರೇಶ್ ಭೂತನಾಳ್, ರಾಜ್ ಮಧುರಮಕರ, ತಿರುಪತಿ ವಿಜಾಪುರ್, ಮಹಾಂತೇಶ್ ಹೊಸಮನಿ, ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ವರದಿಗಾರರು ಶರಣಗೌಡ ಕಂದಕೂರ, ರೂರಲ್ ನ್ಯೂಸ್ ಇಳಕಲ್. ಪ್ರಣವ ಸ್ವರೂಪಿ ಗುರುಮಾಂತ ಮಹಾಸ್ವಾಮಿಗಳವರು ಚಿತ್ತರಿಗೆ ಸಂಸ್ಥಾನ ಇಳಕಲ್ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮಾನ್ಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಎಲ್ಲರ ಕೈ ಕೊಡ್ರಿ ಮಂದಿ ಕಟ್ಟಿ ಕೊಡ್ರಿ ಹಾಗೂ ನಗರಸಭೆಯ ಸದಸ್ಯರಾಗಿರ್ತಕ್ಕಂತಹ ಹಾಗೂ ಶ್ರೀ ರಾಜಾಪುರ್ ಹಾಗೂ ಹರಳೆಯ ಸಮಾಜದ ಸಮಸ್ತ ಬಾಂಧವರು ಶರಣ ತಂದೆ ತಾಯಿಗಳ ಸಮ್ಮುಖದಲ್ಲಿ ಇದೀಗ ಶಿವಶರಣ ಸಮಗಾರ ಹರಳೆಯ ವೃತ್ತದ ಉದ್ಘಾಟನೆ ಮಾನ್ಯ ಶಾಸಕರು ಉದ್ಘಾಟನೆಯನ್ನು ಮಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶಿವಶರಣ ಸಮಗಾರ ಹರಳೆಯ ವೃತ್ತದ ಉದ್ಘಾಟನೆಯ ಸಮಾರಂಭ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಾಂತ ಮಹಾಸ್ವಾಮಿಗಳನ್ನು ಚಿತ್ತರಿಗೆ ಸಂಸ್ಥಾನ ಇಳಕಲ್ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ್, ಮಾನ್ಯ ಜನಪ್ರಿಯ ಶಾಸಕರು ಪುನಗುಂದಿ ಮತಕ್ಷೇತ್ರ ಹಾಗೂ ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರವರು ಇದೀಗ ಉದ್ಘಾಟಿಸಿದ್ದಾರೆ. ಇಳಕಲ್ಲಿನ ಹರಳೆಯ ಸಮಾಜದ ಸಮಸ್ತ ಶರಣ ತಂದೆ ತಾಯಿಗಳ ಪರವಾಗಿ ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಜೊತೆಗೆ ಇಳಕಲ್ ನಗರಸಭೆಯ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂತಹ ಒಂದು ಇತಿಹಾಸ ಪುಟಗಳಲ್ಲಿ ಬರುವಿರುವಂತಹ ದಿನ. ಬಹುತೇಕ ಹರಳೆಯ ಸಮಾಜ, ಸಮಗಾರ ಸಮಾಜ, ಈ ಸಮಾಜದ ಚಿಕ್ಕ ಸಮಾಜ ಆದರೂ ಕೂಡ ಚೊಕ್ಕವಾಗಿರುವಂತಹ ಸಮಾಜ. ಆ ಸಮಾಜದ ಶಿವಶರಣರು 12ನೇ ಶತಮಾನದಲ್ಲಿ ಅನ್ನಬಸವಣ್ಣವರ ಜೊತೆಗೆ ಇವತ್ತು ಕಲ್ಯಾಣ ಕ್ರಾಂತಿಯನ್ನ ಆಗಿದ್ದು ಕೂಡ ಅದು ಸಮಗಾರ ಹರಳೆಯನವರಿಂದನೇ ಅಂತ ಅನ್ನೋದನ್ನ ಇವತ್ತು ನಾವೆಲ್ಲರೂ ನೆನಪಿಸ್ಕೋಬೇಕಾಗುತ್ತೆ. ಆ ಒಂದು ಪವಿತ್ರವಾದ ಶ್ರೀ ಹರಳೆಯನವರ ಈ ಒಂದು ವೃತ್ತವನ್ನ ಇವತ್ತು ಬಹುದಿನದ ಬೇಡಿಕೆ ಸಮಾಜದ್ದು. ಇಲ್ಲ, ಇಲ್ಲಿ ಒಂದು ವೃತ್ತ ಮಾಡಬೇಕು, ಇವತ್ತು ಅಲ್ಲಿ ಒಂದು ಸಮಾಜದ ಒಂದು ಅಸ್ತಿತ್ವವನ್ನ ಉಳಿಸ್ಬೇಕು ಅನ್ನೋದು ಬಹಳ ದಿವಸದ ಬೇಡಿಕೆ ಇತ್ತು. ಆ ಬೇಡಿಕೆಯನ್ನ ಬಹುತೇಕ ಇವತ್ತು ನಮ್ಮ ಗುರುಮಾಂತ ಶ್ರೀಗಳ ಒಂದು ಪವಿತ್ರವಾದ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗಿದ್ದು ನಿಜವಾಗ್ಲೂ ಇವತ್ತು ಬಹಳ ಇಳಕಲ್ ನಗರಕ್ಕೆ ಒಂದು ಹೆಮ್ಮೆಯ ಗೌರವವನ್ನು ತಂದಿದೆ ಅನ್ನೋ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಮಯ ಕಡಿಮೆ ಇರೋದ್ರಿಂದ ನಾ ಪೂಜ್ಯರೊಬ್ಬರೇ ಮಾತಾಡಲಿ ಅಂದೆ. ಆದರೂ ಕೂಡ ಇವತ್ತು ಸಮಾಜ ಬಂಧುಗಳು, ಯಾಕಂದ್ರೆ ನಮ್ಮ ಯಲ್ಲಪ್ಪ
ರಾಜಾಪುರ ಅವರು. ಬಹುತೇಕ ನಾವು ನಗರಸಭೆಯ ನಾಮನಿರ್ದೇಶನ ಸದಸ್ಯರನ್ನು ಮಾಡಿದ್ವಿ. ಯಾವ ಚಿಕ್ಕ ಸಮಾಜ ಕೂಡ ಇವತ್ತು ವಂಚಿತರಾಗಬಾರದು. ಅದು ಸಣ್ಣದಿರಲಿ ದೊಡ್ಡದಿರಲಿ, ಎಲ್ಲ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಅನ್ನೋದು 12ನೇ ಶತಮಾನದ ಅಣ್ಣ ಬಸವಣ್ಣನವರ ಒಂದು ಗುರಿ. ಯಾಕಂದ್ರೆ ವರ್ಗರಹಿತ ಸಮಾಜವನ್ನು ನಿರ್ಮಾಣ ಮಾಡಿ ಎಲ್ಲ ಸಮಾಜಗಳಿಗೂ ಸಮಾನತೆಯನ್ನು ಕೊಟ್ಟಂತವರು ಅಣ್ಣ ಬಸವಣ್ಣನವರು. ಅದರ ಜೊತೆಗೆ ನಮ್ಮ ಅರಳಯ್ಯನವರು ಕೂಡ. ಯಾಕಂದ್ರೆ ಅವರ ವಚನಗಳು ಬಹಳ ಕಡಿಮೆ ಇರಬಹುದು. ಬಹುತೇಕ ನನಗೂ ಕೂಡ ಹೆಚ್ಚಿಗೆ ಆ ವಚನಗಳ ಬಗ್ಗೆ ಮಾಹಿತಿ ಇಲ್ಲ. ವಚನಗಳು ಬಹಳ ಕಡಿಮೆ ಇರಬಹುದು, ಸಿಕ್ಕಿಲ್ಲ, ಇನ್ನೂ ಸಿಕ್ಕಿಲ್ಲ ಅಂತ. ಬಹುತೇಕ ಆ ವಚನಗಳು ಸಿಕ್ಕಿಲ್ಲ ನಮ್ಮ ಸಮಗಾರ ಹರಳಯ್ಯನವರು. ಆದ್ರೆ ಅವರು ಕಲ್ಯಾಣ ಕ್ರಾಂತಿ ಆಗುವಂತ ಸಂದರ್ಭದಲ್ಲಿ, ಯಾಕಂದ್ರೆ ಒಂದು ಇತಿಹಾಸ ಪುಟಗಳಲ್ಲಿ 12ನೇ ಶತಮಾನದಲ್ಲಿ ಆ ಕ್ರಾಂತಿಕಾರ ನಿರ್ಧಾರವನ್ನು ಮಾಡಿದಂತವರು ಸಮಗಾರ ಹರಳಯ್ಯನವರು ಅನ್ನೋದನ್ನ, ಆ ಅಂತರ್ಜಾತಿ ವಿವಾಹವನ್ನ ಮಾಡೋದ್ರ ಮುಖಾಂತರ ಕ್ರಾಂತಿಯ ಕಿಡಿಯನ್ನ ಅವತ್ತು ಹಚ್ಚಿ ಇವತ್ತು ನಮಗೆಲ್ಲ ನಿಮಗೆಲ್ಲ ಸಮಾನತೆಯನ್ನು ಕೊಟ್ಟು ಹೋಗಿದ್ದಾರೆ. ಕ್ರಾಂತಿ ಕಿಡಿ ಅಂದ್ರೆ ತಪ್ಪಾಗಿ ಹಚ್ಚಲಿಲ್ಲ, ಅದು ಎಲ್ಲರ ಒಳತಿಗಾಗಿ ಮಾಡಿದಂತ ಕ್ರಾಂತಿ ಅನ್ನೋದನ್ನ ಇವತ್ತು ನಾವು ಯಾರು ಇತಿಹಾಸ ಪುಟಗಳನ್ನ ಮರೆಯೋಕ್ಕಾಗೋದಿಲ್ಲ. ಅವರ ಒಂದು ವೃತ್ತ ಬಹುತೇಕ ಈಗಾಗಲೇ ನಾವು ನಿರ್ಧಾರ ಮಾಡಿದೀವಿ. ಇಳಕಲ್ನಲ್ಲಿ ಎಷ್ಟು ಸಮಾಜಗಳಿದಾವೆ, ಆ ಸಮಾಜಗಳ ಎಲ್ಲ ವೃತ್ತಗಳು ಆಗ್ಬೇಕು. ಅದರಲ್ಲಿ ವಿಶೇಷವಾಗಿ ನಮ್ಮ ಶಿವಶರಣರು ಹಡಪದ ಅಪ್ಪಣ್ಣವರ ವೃತ್ತವನ್ನು ನಾವು ಮೊನ್ನೆ ಪ್ರಾರಂಭ ಮಾಡಿದ್ವಿ. ಈ ಎಲ್ಲ ವೃತ್ತಕ್ಕೆ ನಾವು ಬರೋ ದಿನಗಳಲ್ಲಿ ಏನು ಒಂದು ಅವರ ಒಂದು ಪುತ್ಳಿಯನ್ನ ಇವತ್ತು ಮಾಡಿ ಇಲ್ಲಿ ಒಂದು ವೃತ್ತವನ್ನ ಶಾಶ್ವತವಾಗಿ ಮಾಡಿಕೊಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ತಾವೆಲ್ಲ ಬಹಳ ಸಂತೋಷವಾಗಿ ಈ ಕಾರ್ಯಕ್ರಮವನ್ನ ಏರ್ಪಡಿಸಿ ಇವತ್ತು ಯಶಸ್ವಿಯಾಗಿ ಮಾಡಿದ್ರಿ. ಮತ್ತೊಮ್ಮೆ ಸಮಾಜದ ಎಲ್ಲ ಗುರಿಯರಿಗೆ, ತಾಯಿಯಂದರಿಗೆ, ಯುವಕರಿಗೆ ಧನ್ಯವಾದಗಳು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.